ಸೊ ಸರ್, ಇಲ್ಲಿ ನಾವು ಕಳೆದ ಎಪಿಸೋಡ್ಗಳಲ್ಲಿ ಮಾಡಿರುವಂಥ ಕಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ನೀವು 30-40 ಅಂತ ಮಾತಾಡ್ತಾ ಇದ್ದೀರಾ, ಬಟ್ ನಮ್ಮದು 20-30 ಇದೆ, 20-40 ಇದೆ. ಓಕೆ, ಸೊ ಅದನ್ನು ಮಾಡೋಕ್ಕಾಗತ್ತೆ ನಿಮಗೆ? ಮಾಡ್ತೀವಿ ಸರ್. ಎಲ್ಲ ಲೈಕ್ ಮಿನಿಮಮ್ 20-30 ಮೇಲೆ ಇದ್ದರೆ ಸೈಟ್ಸ್ ತೊಗೊತೀವಿ, 20-40 ತೊಗೊತೀವಿ, 25/40 ತೊಗೊತೀವಿ, ಎಲ್ಲ ಸೈಟ್ಸ್ ತೊಗೊಂಡು ಮಾಡ್ತೀವಿ. ಬಟ್ ಲೆಸ್ ದೆನ್ 600 ನಾವು ಮಾಡಲ್ಲ, ಕೈ ಹಾಕಲ್ಲ ಖಂಡಿತ. ಬಟ್ ಅಗೇನ್ 600 ಸ್ಕ್ವೇರ್ ಫೀಟು ಇಲ್ಲ 800 ಸ್ಕ್ವೇರ್ ಫೀಟು ಅಂದರೆ ಪ್ರೈಸಸ್ ಸೇಮ್ 1699 ಇರಲ್ಲ, ಪ್ರೈಸಸ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಸೊ ಬಿಕಾಸ್ ಏನಾಗುತ್ತೆ ಅಂದರೆ ಇವಾಗ ನಾವು ಒಂದು 30-40 ಸೈಟಿಗೆ G+1 ಅಂದರೆ 12 to 14 ಕಾಲಮ್ಸ್ ಬರುತ್ತೆ, ಪಿಲ್ಲರ್ ಬರುತ್ತೆ. 600 ಸ್ಕ್ವೇರ್ ಫೀಟಿಗೆ ನೀವು ಪಿಲ್ಲರ್ ಅಂದರೆ 9 to 11ವರೆಗೂ ಹಾಕಬೇಕಾಗಿರುತ್ತೆ ಆನ್ ಟೈಮ್ಸ್ ಆನ್ ಬೇಸ್ಡ್ ಆನ್ ಸ್ಟ್ರಕ್ಚರ್. ನನಗೆ ಅಷ್ಟೇ ಪಿಲ್ಲರ್ ಆಯಿತು, ಅಷ್ಟೇ ಸ್ಟೀಲ್ ಆಯಿತು, ಅರ್ಥ ಆಯ್ತಾ ಸರ್? ಅಷ್ಟೇ ಟಾಯ್ಲೆಟ್ಸ್ ಆಗುತ್ತೆ, ಬಿಲ್ಡಿಂಗ್ ಬಂದು ಕಡಿಮೆ ಬರುತ್ತೆ, ಬಟ್ ವರ್ಕ್ ಸ್ಕೋಪ್ ಜಾಸ್ತಿ ಇರುತ್ತೆ. ಈ ಪ್ರೈಸಲ್ಲಿ ವರ್ಕೌಟ್ ಆಗೋಲ್ಲ. ಸೊ ಪ್ರೈಸಸ್ ಇವೆಂಚುವಲಿ ಇನ್ಕ್ರೀಸಸ್ ಅದರಲ್ಲಿ. ಸೊ ಅದೊಂದು ಮತ್ತು ಅಗೇನ್ ನಮ್ಮ ಅವೈಲೇಬಿಲಿಟಿ ಹೆಂಗಿದೆ ಬೇಸ್ಡ್ ಆನ್ ದಟ್ ನಾವು ತೊಗೊತೀವಿ ಆ್ಯಕ್ಚುಲಿ. ಅಂದರೆ ಒಂದು ಪ್ರಾಜೆಕ್ಟನ್ನು ತೊಗೊಳಕ್ಕಿಂತ ಮುಂಚೆ ಈಗ ಒಂದು ಸೈಟ್ ಇದೆ ನಂತರ ನಾವು ಬಂದು ಮಾತಾಡಿದ್ವಿ ಆ್ಯಂಡ್ ಯು ಟೆಲ್ ಓಕೆ ಮಾಡೋಣ ಅಂತ ಹೇಳ್ತೀರಾ ನೀವು. ಬಟ್ ನೀವು ಮಾಡೋಕ್ಕಿಂತ ಮುಂಚೆ ನಮ್ಮ ಲ್ಯಾಂಡ್ ಬಂದು ನೋಡ್ತೀರಾ ನೀವು? ಖಂಡಿತ ಸರ್, ಸೈಟ್ ವಿಸಿಟ್ ಮಾಡ್ತೀವಿ. ಲೈಕ್ ಇನಿಷಿಯಲಿ ಫಸ್ಟು ಕೊಟೇಷನ್ ಆದಮೇಲೆ ಮೀಟಿಂಗ್ ಆದಮೇಲೆ ನೀವು ನಮ್ಮ ಸೈಟ್ಸನ್ನು ನೋಡಿ, ನಾವು ನಿಮ್ಮ ಸೈಟ್ಸ್ನ ನೋಡ್ತೀವಿ. ಎಲ್ಲ ಫೈನಲೈಸ್ ಆದಮೇಲೆ ಕೆಲಸ ತೊಗೊಳೋದು. 100% ಫಸ್ಟ್ ಕೊಟೇಷನ್ ತೊಗೊಂಡಿದ್ದು ಕಲಿಸಿದ ತಕ್ಷಣ ಕೆಲಸ ಅಂತ ತೊಗೊಳೋದೇ ಇಲ್ಲ ಯಾವ ಜಾಗದಲ್ಲೂ. ಯಾಕಂದರೆ ನಮಗೂ ಅಲ್ಲಿ ಆಕ್ಸೆಸಿಬಲ್ ಹೆಂಗಿದೆ ಅಂತ ನಾವು ನೋಡ್ತೀವಿ. ಕೆಲವು ಜಾಗದಲ್ಲಿ ತುಂಬ ಇಕ್ಕಟ್ಟಾಗಿರುತ್ತೆ, ಮೆಟೀರಿಯಲ್ ಹಾಕೋಕ್ಕೆ ಜಾಗ ಇರಲ್ಲ, ಸರೌಂಡಿಂಗ್ ಬೈ ಎಲ್ಲ ಪ್ರಾಪರ್ಟೀಸ್ ಡೆವಲಪ್ ಆಗಿರುತ್ತೆ, ಶೆಡ್ ಹಾಕೋಕ್ಕೆ ಜಾಗ ಇರಲ್ಲ, ಮೆಟೀರಿಯಲ್ ಹಾಕೋಕ್ಕೆ ಜಾಗ ಇರಲ್ಲ. ಸೊ ಅವಾಗ ನಮ್ಮ ಕಾಸ್ಟ್ ಬಂದ್ಬಿಟ್ಟು ಡಿಫರ್ ಆಗುತ್ತೆ. ಸೊ ಅದರಿಂದ ನಮಗೆ ವರ್ಕೌಟ್ ಆಗಲ್ಲ, ಅಂಥ ಜಾಗದಲ್ಲಿ ನಾವು ಕೈ ಹಾಕಲ್ಲ. ಸೊ ನನಗೆ ಇನ್ನೊಂದು ಪ್ರಶ್ನೆ ಕೇಳಿ ಈ ಒಂದು ಸಂದರ್ಶನ ಮುಗಿಸ್ತೀನಿ. ಅದೇನೆಂದರೆ ನಾನೊಬ್ಬ ಇತ್ತೀಚಿನ ವರ್ಷಗಳಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಈ ಒಂದು ಪ್ರಶ್ನೆ ಸರ್, ಒಬ್ಬ ಬಿಸ್ನೆಸ್ ಮ್ಯಾನ್ ಲೈಫ್ ಹೇಗಿರುತ್ತೆ, ರಿಯಾಜ್ ಅಹ್ಮದ್ ಅವ್ರ ಲೈಫ್ ಹೇಗಿದೆ ಅಂದರೆ ಆ್ಯಸ್ ಅ ಬಿಸ್ನೆಸ್ ಓನರ್ ಹೇಗೆ ಇದೆ ಅನ್ನೋದೊಂದು ಪ್ರಶ್ನೆ. ಎರಡನೇ ಫೈನಲ್ ಪ್ರಶ್ನೆ, ನಾನು ನಿಮ್ಮ ಹತ್ರನೇ ಬರಬೇಕು ಅನ್ನೋದಕ್ಕೊಂದು ವ್ಯಾಲಿಡ್ ರೀಸನ್ನು ಸರ್. ಸೊ ಓಕೆ, ವೈ ಟು ಚೂಸ್ ರಿಯಾಜಸ್ ಗೋಲ್ಡನ್ ಕೀ ಅಂದರೆ ಸರ್, ಸಿಂಪಲಾಗಿ ಹೇಳ್ಬೇಕಾದ್ರೆ ಆಲ್ರೆಡಿ ಪೀಪಲ್ ಆರ್ ಅವೇರ್ ವಾಟ್ ಆ್ಯಂಡ್ ವೇರ್ ಅವರ್ ಕಂಪನಿ ಸ್ಟ್ಯಾಂಡ್ಸ್ ಫಾರ್ ಅನ್ನೋದು. ಯಾವ ಕಂಪನಿಗೆ ಹೋದ್ರೂ ನೀವು ಖಂಡಿತ ಕಂಪನಿ ಓನರ್ನ ಮೀಟ್ ಮಾಡೋದಂತೂ ತುಂಬ ಕಷ್ಟ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಆರ್ ವೆರಿ ಸ್ಮಾಲ್. ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಬಿಲ್ಡರ್ಸ್ಗೆ ಹೋದರೆ ಯು ವಿಲ್ ಬಿ ಮೀಟಿಂಗ್ ಓನ್ಲಿ ದ ಎಕ್ಸಿಕ್ಯೂಟಿವ್ಸ್ ಇಲ್ಲ ಮಾರ್ಕೆಟಿಂಗ್ ಪೀಪಲ್, ಇವರೇ ಇರ್ತಾರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ. ದೇ ವಿಲ್ ನಾಟ್ ಹ್ಯಾವ್ ಮಚ್ ಆಫ್ ಅವೇರ್ನೆಸ್ ಆ್ಯಸ್ ವಾಟ್ ವಿ ಆರ್ ಇಂಟು. ಇವಾಗ ನಿಮಗೊಂದು ಪ್ರಾಬ್ಲಮ್ ಅಂದರೆ ನನಗೆ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ನಿಮ್ಮನ್ನು ಹ್ಯಾಂಡಲ್ ಮಾಡ್ತೀನಿ. ಬಿಕಾಸ್ ನನಗೆ ಬಿಸ್ನೆಸ್ ಕೊಡ್ತಿರೋದು ನೀವು, ನಮಗೆ ಊಟ ಆಗ್ತಿರೋದು ನೀವು, ನಿಮ್ಮನ್ನು ನಾನು ನೋಡೋದು ನನ್ನ ಜವಾಬ್ದಾರಿ. ಲೈಕ್ ದಿಸ್ ಥಿಂಗ್ ಸ್ಟ್ಯಾಂಡ್ಸ್ ವಿತ್ ರಿಯಾಜಸ್ ಗೋಲ್ಡನ್ ಕೀ. ನಮ್ಮ ಟೀಮ್ರಲ್ಲಿ ನಾನು 2 ಟೀಮಾಗಿ ಡಿವೈಡ್ ಮಾಡಿದ್ದೀನಿ ಸರ್, ಇಂಡೋರ್ ಔಟ್ಡೋರ್. ಇವಾಗ ಔಟ್ಡೋರ್ ಬಂದ್ಬಿಟ್ಟು ಇಂಜಿನಿಯರ್ಸ್ ಎಕ್ಸಿಕ್ಯೂಟ್ ಮಾಡ್ತಿರೋ ಕೆಲಸಗಳನ್ನ ಇಂಡೋರ್ ಅವ್ರಿಗೆ ಅಪ್ಡೇಟ್ ಮಾಡ್ತಾರೆ. ಇಂಡೋರಲ್ಲಿರೋರು ಕಂಪ್ಲೀಟ್ಲಿ ಕ್ಲೈಂಟ್ಸ್ನ ಕೋಆರ್ಡಿನೇಟ್ ಮಾಡ್ತಾರೆ. ಸರ್ ಇದಾಗಿದೆ, ಸರ್ ಇದಾಗಿಲ್ಲ, ಇದು ನಡೀತಿದೆ, ಇದು ಬರ್ತಿದೆ, ಹೋಗ್ತಿದೆ. 0% ಕಸ್ಟಮರ್ಗೆ ಟೆನ್ಷನ್ ಇರಬೇಕಂತ ಹೇಳ್ಬಿಟ್ಟು ಇದೆಲ್ಲ ಪ್ರತಿಯೊಂದು ನಾವು ನೋಡ್ತಾಯಿದ್ದೀವಿ. ಸೊ ಇದಿಲ್ದಾಗ ನೀವು ನೋಡಿದ್ರೆ ಮೆಟೀರಿಯಲ್ ಆಗಿರಲಿ ಯಾವುದೇ ಆಗಿರಲಿ ಟ್ರಾನ್ಸ್ಪರೆನ್ಸಿಯಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಇವಾಗ ಬೇರೆ ಬಿಲ್ಡರ್ಸ್ಗಳಲ್ಲಿ ಯಾವುದೆಲ್ಲ ಮಿಸ್ಸಿಂಗ್ ಇದೋ, ಯಾವುದೆಲ್ಲ ಹಿಡನ್ ಇದೆ, ನಮ್ಮ ಹತ್ರ ಯಾವುದು ಹಿಡನ್ ಇರೋದೇ ಇಲ್ಲ. ನೀವು ಬನ್ನಿ, 1 or 2 hours ಬೇಕಾದ ಟೈಮ್ ನಾನು ನಿಮಗೆ ಕೊಡ್ತೀನಿ, ಮಾತಾಡಿ, ನಿಮ್ಗೆ ಏನು ಬೇಕೋ ಡೀಟೇಲ್ಸ್ ತಗೊಳ್ಳಿ. ಇಫ್ ಯು ಟ್ರಸ್ಟ್ 100% ವೆಲ್ಕಮ್. ಸರ್, ಇದು ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ನೀವು. ಇದು ಭಾಳ ಮುಖ್ಯ ಒಬ್ಬ ಕಸ್ಟಮರ್ಗೆ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ. ಎರಡನೇದು, ನಿಮ್ಮ ಒಬ್ಬ ಬಿಸ್ನೆಸ್ ಮ್ಯಾನ್ ಲೈಫ್ ಹೆಂಗಿರುತ್ತೆ ಸರ್ ಅಂದರೆ ನಾನು ಹೇಳ್ತಿರೋದು, ನಾನೊಬ್ಬ ಇತ್ತೀಚಿನ ವರ್ಷಗಳಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ, ಅಂದರೆ ಒಂದು ಗೌರಿ ಶಕಿ ಸ್ಟುಡಿಯೋ ಕ್ಯೂ ಪ್ರಚಾರ ನಡೆಸ್ತಾ ಇರೋದ್ರಿಂದ ಯಾವಾಗಲೂ ನಾವು ಇದನ್ನೇ ಯೋಚನೆ ಮಾಡ್ತಿರ್ತೀವಲ್ಲ. ನನಗೆ ಮುಂಚೆ ಬೇರೆ ಎಲ್ಲ ಯೋಚನೆ ಮಾಡ್ತಿದ್ದೆ. ಓಕೆ, ಬಾತ್ರೂಮಲ್ಲಿ ನಾನು ಹಾಡು ಬೇರೆ ಹಾಡ್ತಿದ್ದೆ. ಈಗ ಬಾತ್ರೂಮಲ್ಲಿ ಇದ್ದರೂ ಇದೇ ಯೋಚನೆ ವ್ಯಾಲಿಡ್ ಅಲ್ವಾ? ಇದು ಹೆಂಗೆ ಸರ್ ಇದು? ದಟ್ ಈಸ್ ವೈ ವಿ ಆರ್ ಹಿಯರ್ ಸರ್. ಓಕೆ, ದಟ್ ಈಸ್ ದ ರೀಸನ್ ಹ್ಯಾಸ್ ಮೇಡ್ ಅಸ್ ಸ್ಟಿಲ್ ಹಿಯರ್. ನಿಜ ಹೇಳ್ಬೇಕಾದ್ರೆ ಐ ಡೋಂಟ್ ಥಿಂಕ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ಬಿಸ್ನೆಸ್, ಹಾನೆಸ್ಟ್ ಆಗಿ. ಅಂದರೆ ಕರೆಕ್ಟ್ ಆಗಿದೆ ನಾವು ಇಲ್ಲ, ಬಿಸ್ನೆಸ್ ಅಂದರೆ 2 ರೀತಿ ಇದೆ. ಇವಾಗ ನನಗೆ 2 ಕೋಟಿ ಬೇಕು, 5 ಕೋಟಿ ಬೇಕು, 10 ಕೋಟಿ ಬೇಕು. ಐ ವಿಲ್ ನಾಟ್ ರನ್ ಬಿಹೈಂಡ್ ಮನಿ, ಐ ವಿಲ್ ರನ್ ಬಿಹೈಂಡ್ ದ ಪ್ರಾಸೆಸ್ ಅಂದರೆ ನಾನು ಬೆಟ್ರ್ ಕೆಲಸ ಮಾಡಬೇಕು. ಬೆಟ್ರ್ ಮಾಡೋದು ಏನಿದೆ ಇವತ್ತಿಗೂ ನಾನು ಕಲಿತೀನಿ ಕನ್ಸ್ಟ್ರಕ್ಷನಲ್ಲಿ. ಐ ಮೀನ್ ಟು 16 years ಆಫ್ ದಿಸ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಇನ್ನೂ ಭಾಳಷ್ಟು ಕಲಿಯೋಕ್ಕಿದೆ. ಎವ್ರಿ ಡೇ ಸಮ್ ಒನ್ ಎಲ್ಸ್ ವಿಲ್ ಟೀಚ್ ಮಿ ಸಮಥಿಂಗ್ ನ್ಯೂ. ನಾನು ಅದನ್ನು ಕಲಿತೀನಿ. ಕಲಿದಾಗ ಅಲ್ಲೊಂದು ಇಶ್ಯೂ ಬಂದಾಗ ಅದನ್ನು ನಾನು ಇಂಪ್ಲಿಮೆಂಟು ಮಾಡ್ತೀನಿ. ಅರ್ಥ ಆಯ್ತಾ ಸರ್? ಇದನ್ನು ನನಗೆ ಯಾರು ಹೇಳ್ಕೊಡ್ಬೇಕಂತಿಲ್ಲ. ಈ ಪ್ರಾಬ್ಲಮ್ ಬಂದಿದೆ, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ಇದನ್ನು ಥಿಂಕ್ ಮಾಡಿ.
ಡೀಪ್ ಥಿಂಕಿಂಗ್ ಕ್ಯಾನ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್ ಅಷ್ಟೇ. ಡೋಂಟ್ ರನ್ ಬಿಹೈಂಡ್ ಮನಿ, ರನ್ ಬಿಹೈಂಡ್ ದ ಪ್ರಾಸೆಸ್. ನನ್ನ ಸ್ಟ್ರಾಂಗ್ ಬಿಲೀವ್. ನಾನು ಇವತ್ತು 1 ಕೋಟಿ ಬಂತ, ನನಗೆ 50 ಲಕ್ಷ ಬಂತ, 5 ಲಕ್ಷ ಬಂತ ಪ್ರಾಫಿಟ್, ಐ ನೆವರ್ ಚೆಕ್ ಅಟ್ ಆಲ್. ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀನಿ, ಎಷ್ಟು ಜನರ ಆಶೀರ್ವಾದ ತೊಗೊಂಡಿದ್ದೀನಿ, ಎಷ್ಟು ಜನ ಖುಷಿಯಾಗಿ ಕ್ಲೋಸ್ ಮಾಡಿದ್ದಾರೆ. ಇವಾಗ 10 ಕಸ್ಟಮರ್ ಹ್ಯಾಂಡ್ ಓವರ್ ಕೊಟ್ಟರೆ 10 ಕಸ್ಟಮರ್ ಖುಷಿಯಾಗಿದ್ದಾರೆ ಅಂತ ನಾನು ಹೇಳಲ್ಲ, ಖಂಡಿತ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥಾಟ್ ಪ್ರಾಸೆಸ್ ಇರುತ್ತೆ, ಅವ್ರ ಎಕ್ಸ್ಪೆಕ್ಟೇಷನ್ ಡಿಫ್ರೆಂಟ್ ಇರುತ್ತೆ. ನಾನು ಅಟ್ಲೀಸ್ಟ್ ಫಾರ್ ಮೀ 75% ಆಫ್ ದ ಪೀಪಲ್ ನಾನು ಖುಷಿ ಮಾಡಿದ್ದೀನಿ ಕನ್ಸ್ಟ್ರಕ್ಷನಲ್ಲಿ, ಹ್ಯಾಪಿಯಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನ, ದಟ್ ಈಸ್ ಮೈ ಸಕ್ಸಸ್. ಸಿಂಪಲಾಗಿ ಅಷ್ಟೇ. ಯಾರೋ ರಿಯಾಜ್ ನನಗೆ ಮೋಸ ಮಾಡ್ಬಿಟ್ಟ, ರಿಯಾಜ್ ನನಗೆ ಏಮಾರಿಸ್ಬಿಟ್ಟ ಅಂತ ಇರಬಾರ್ದು. ರಿಯಾಜ್ ಹತ್ರ ಕೊಟ್ಟಪ್ಪ, ದೇವ್ರದಲ್ಲಿ ಚೆನ್ನಾಗಿ ಮನೆ ಕಟ್ಕೊಟ್ಟಿದ್ದಾರೆ, ಆರಾಮಾಗಿ ಕಟ್ಕೊಟ್ಟಿದ್ದಾರೆ, ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ, ನನಗೆ ಖುಷಿಯಾಗಿ ಮಾಡಿಕೊಟ್ಟಿದ್ದಾರೆ, ನೀಟಾಗಿ ಹ್ಯಾಂಡ್ ಓವರ್ ಆಗಿದೆ ಅನ್ನೋದೊಂದು ಮಾತಿರ್ಬೇಕಷ್ಟೇ. ದಿಸ್ ಈಸ್ ಮೈ ಇಂಟೆನ್ಷನ್ ಆ್ಯಂಡ್ ಟಚ್ ವುಡ್ ದೇವ್ರದಲ್ಲಿ ಹಿಂಗೆ ಆಗ್ತದೆ. ಆ್ಯಂಡ್ ದಿಸ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಥವಾ ಎನಿಬಡಿ ಸಕ್ಸಸ್, ಈ ಥರ ಇಂಟೆನ್ಷನ್ನು ಅಥವಾ ಈ ಥರ ಒಂದು ಅಪ್ರೋಚ್ ಯಾರು ಇಟ್ಕೊಳ್ತಾರೋ ಖಂಡಿತ ಯಾರಿಗೂ ಕೂಡ ಸಕ್ಸಸ್ ದೂರ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಸೊ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇಷ್ಟೊತ್ತು ಕೂತ್ಕೊಂಡು ನಮ್ಮ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕ್ವೈರೀಸ್ನ, ಡೌಟ್ಗಳನ್ನ, ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರುವಂಥ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಲೀಕರಾಗಿರುವಂಥ ರಿಯಾಜ್ ಅಹಮದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಮಾತಾಡಿದ್ರಿ. ಆಲ್ ದಿ ಬೆಸ್ಟ್. ನಿಮಗೂ ಒಳ್ಳೆಯದಾಗಲಿ, ಮತ್ತು ನಿಮ್ಮ ಮೂಲಕ ಏನು ನಮ್ಮ ಕ್ಲೈಂಟ್ಸ್ ಇರ್ತಾರೆ, ಜನ ಇರ್ತಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಮನೆಗಳು ಅವ್ರಿಗೆ ಸಿಗಲಿ, ನೆಮ್ಮದಿಯಿಂದ ನಿದ್ದೆ ಮಾಡೋ ಥರ ಆಗಲಿ. ಆ ಒಂದು ಅದ್ಭುತವಾದ ಕನಸು ಅಂದರೆ ತುಂಬ ಇಂಪಾರ್ಟೆಂಟ್ ಕನಸದು. ಹೀಗಾಗಿ ಅವರು ಎಲ್ಲೇ ಹೋದರೂ ಕೂಡ ಸರ್, ಏನೇ ಒಂದು ಸಮಸ್ಯೆ ಆದರೆ ಏನೋ ಆಗುತ್ತೆ ಲೈಫಲ್ಲಿ, ಏನೇನೋ ಸ್ಟ್ರೆಸ್, ಏನೋ ಮನೆಗೆ ಹೋಗೋಣ ಅಂತ ಅನಿಸುತ್ತೆ. ಮನೆಗೆ ಹೋದರೆ ನಮಗೆಲ್ಲ ಮುಗೀತು ಅಂತ. ಮನೆಗೆ ಹೋಗಿ ನಾವು ಓಕೆ ಫ್ರೆಶ್ ಆಗಿಬಿಟ್ರೆ, ಒಂದು ಟೀ ಕುಡ್ಕೊಂಡ್ಬಿಟ್ರೆ ಅಲ್ಲಿಗೆಲ್ಲ ನೆಮ್ಮದಿ ಆಯಿತು ಅಂತ. ಆಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಮುಗೀತು ಅಂತ ಅವತ್ತಿನ ದಿನ ಅಲ್ವಾ. ಸೊ ಹೀಗಾಗಿ ಭಾರತೀಯರ ದೊಡ್ಡ ಕನಸದು. ಸೊ ಅಂಥ ಒಂದು ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪುಣ್ಯದ ಕೆಲಸ ನೀವು ಮಾಡ್ತಾ ಇರೋದು ಅದ್ರಲ್ಲ ಅಲ್ವಾ. ಅದನ್ನು ಬಿಸ್ನೆಸ್ ಅಂತ ನಾವು ಖಂಡಿತ ಅನ್ಕೋಬೋದು, ಬಟ್ ಅದು ಒಂದು ಭಾಳ ಒಳ್ಳೆ ಕೆಲಸ. ಸೊ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ. ಪ್ರಶ್ನೆಗಳಿದ್ರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೌಟ್ಗಳಿದ್ರೆ ಅದನ್ನು ಕೂಡ ಕೇಳಿ. ಸೊ ಮತ್ತು ಆಸಕ್ತರು, ಅವಶ್ಯಕತೆ ಇದ್ದರು ರಿಯಾಜ್ ಅಹಮದ್ ಅವರ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪ್ನಿನ ಸಂಪರ್ಕಿಸಿ. ಜೊತೆಗೆ ಇನ್ನೊಂದು, ನಾನು ಈ ಮೊದಲನೇ ಎಪಿಸೋಡಲ್ಲಿ ಈ ವಿಚಾರವನ್ನು ಹೇಳಿದೆ, ಒಂದು ತುಂಬ ರೆವಲ್ಯೂಷನರಿ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಅಥವಾ ಯಾರೂ ಈವರೆಗೂ ಇದನ್ನು ನಾನಂತೂ ನೋಡಿಲ್ಲ. ಅದೇನಂತಂದರೆ ಅವರು ಫ್ಲೋರ್ ಪ್ಲ್ಯಾನ್ ಏನಿರುತ್ತೆ ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ, 25-30 ಸಾವಿರ ಖರ್ಚಾಗುತ್ತೆ. ಅದನ್ನು ಅವರು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. 30 ದಿನಗಳವರೆಗೆ ಈ ಆಫರ್ ಇದೆ. ಓಕೆ, ಅದಾದಮೇಲೆ ನೀವು ಕನ್ಸ್ಟ್ರಕ್ಷನ್ ಅವ್ರ ಜೊತೆ ಮಾಡ್ಕೊಳ್ಬೋದು, ಇಲ್ಲ ನೀವು ಬೇರೆ ಕಡೆ ಮಾಡ್ಕೊಳ್ಬೋದು, ಇಲ್ಲ ಪೋಸ್ಟ್ಪೋನ್ ಮಾಡ್ಬೋದು, ನಿಮ್ಮ ಇಷ್ಟ. ಬಟ್ ಸಾಧ್ಯವಾದಷ್ಟು ಅವ್ರ ಜೊತೆಗೆ ಪ್ಲ್ಯಾನ್ ಮಾಡಿ. ಸೊ ಅದನ್ನು ಅವ್ರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಫ್ಲೋರ್ ಪ್ಲ್ಯಾನನ್ನು. ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ, ಅವರ ಫೋನ್ ನಂಬರ್, ಡೀಟೇಲ್ಸ್ ಎಲ್ಲವೂ ಕೂಡ ನಮ್ಮ ಕಮ್ಯುನಿಟಿ ಪೇಜಲ್ಲೂ ಇದೆ, ಡಿಸ್ಕ್ರಿಪ್ಷನಲ್ಲೂ ಇದೆ, ಮತ್ತು ಸ್ಕ್ರೀನ್ ಮೇಲೆ ಕೂಡ ಇದೆ. ಸೊ ಆಸಕ್ತರು ಸಂಪರ್ಕಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.